ವೆಲ್ಕಮ್ ಬ್ಯಾಕ್ ಟು ಸೋನು ಎಪಿಸೋಡ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬ್ರೆಡ್ ದೋಸೆ ಮಾಡ್ತಾ ಇದ್ದೀನಿ. ಹೌದಾ? ಈ ದೋಸೆ ನಾರ್ಮಲ್ ದೋಸೆಗಿಂತ ತುಂಬ ಡಿಫ್ರೆಂಟ್ ಆಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡ್ಬೇಕು ನೀವು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ 2 ಕಪ್ ಅಷ್ಟು ಅಕ್ಕಿ, 2 ಟೇಬಲ್ ಸ್ಪೂನ್ ಅಷ್ಟು ಮೆಂತೆಕಾಳು ತೊಳೆದು ನೆನೆ ಹಾಕಬೇಕು. ಆದರೆ ಇದು 2 ದಿನ ನೆನೆ ಹಾಕಬೇಕು. ಅಂದರೆ ಇವತ್ತು ಮಾಡ್ತಿದ್ದೀರ ಅಂದ್ರೆ ಮೊನ್ನೆ ರಾತ್ರಿನೇ ನೀವು ನೆನೆ ಹಾಕಿ ನೈಟ್ ರುಬ್ಬಿಟ್ಕೊಂಡು ಬೆಳಗ್ಗೆ ಮಾಡೋದಕ್ಕೆ ರೆಡಿ ಆಗಿರುತ್ತೆ. ಸೊ ಇಲ್ಲಿ ನಾನು ಎಲ್ಲದನ್ನು ರುಬ್ಕೊತಿದ್ದೀನಿ ಫೈನ್ ಪೇಸ್ಟ್ ಆಗಿ. ಅಕ್ಕಿ ಮತ್ತು ಮೆಂತೆಕಾಳು ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಚೆನ್ನಾಗಿ ಕಲಸಿ ಇಡಬೇಕು. ಬೆಳಗ್ಗೆ ಎದ್ದಾಗ ಇಟ್ಟು ಈ ರೀತಿ ಕಾಣಿಸುತ್ತೆ, ಅದಕ್ಕೆ ಸ್ವಲ್ಪ ಸೋಡಾ ಪುಡಿ, ಉಪ್ಪು, ಹುಳಿ ಮೊಸರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಿಟ್ಟು ಉಬ್ಬಿರಲ್ಲ, ಅದಕ್ಕೆ ಹುಳಿ ಮೊಸರು ಆದರೆ ತುಂಬ ಚೆನ್ನಾಗಿರುತ್ತೆ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 10 ನಿಮಿಷ ಬಿಡಬೇಕು. ಚಟ್ನಿಗೆ ಫ್ರೈ ಮಾಡಿರೋ ಹಸಿಮೆಣಸಿನ್ಕಾಯಿ, ಹುರಿದಿರೋ ಶೇಂಗಾ, ಪುಟಾಣಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಹುರಿದಿರೋ ಕೊಬ್ಬರಿ, ಉಪ್ಪು ಅಷ್ಟನ್ನು ಹಾಕಿ ರುಬ್ಕೊಂಡು, ಪಲ್ಯಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಹೆಚ್ಚಿಟ್ಟಿದ್ದೀನಿ. ನನಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲದನ್ನು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಕಂದು ಬಣ್ಣ ಬರೋವರೆಗೂ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪನ್ನ ಹಾಕಿ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೋಬೇಕು. ಇವಾಗ ಬೇಯಿಸಿಟ್ಟಿರೋ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆ ಒಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಫಿನಿಶಿಂಗ್ ಕೊಡಿ. ಕಾದ ಹಂಚಿನ ಮೇಲೆ ದೋಸೆ ಹಿಟ್ಟು ಹಾಕಿ ಅಗಲ ಮಾಡಿ. ಆದರೆ ಇದು ತುಂಬ ತೆಳ್ಳಗೆ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಇದು ಬ್ರೆಡ್ ದೋಸೆ, ದಪ್ಪನೇ ಇರಬೇಕು. ಮುಚ್ಚಳನ ಮುಚ್ಚಿ ಸ್ವಲ್ಪ ಹೊತ್ತು ಬೇಯದಕ್ಕೆ ಬಿಡಿ. ಈ ಥರ ಉಬ್ಕೊಳ್ಳುತ್ತೆ ಪೂರ್ತಿಯಾಗಿ. ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪನೂ ತಳ ಹಿಡಿಯಲ್ಲ, ಇದು ಕ್ಲೀನಾಗಿ ಬರುತ್ತೆ. ಏನೂ ಟೆನ್ಷನ್ ಇಲ್ಲ ತಳ ಹಿಡಿಯುತ್ತೆ ಅನ್ನೋದು. ನೋಡಿ ಹೆಂಗೆ ಸರಿದಾಡುತ್ತೆ, ಚೂರು ತಳ ಹಿಡಿಯಲ್ಲ. ಬ್ರೆಡ್ ಥರನೇ ಆಗಿದೆ ಇದು. ಫೈನಲ್ ಆಗಿ ತಿನ್ನೋದಕ್ಕೆ ರೆಡಿ ಆಗಿದೆ. ನೋಡಿ ಎಷ್ಟು ಸ್ಮೂತ್ ಆಗಿದೆ, ಎಷ್ಟು ಸಾಫ್ಟ್ ಆಗಿದೆ ಅಂತ. ಅಂದರೆ ಇದು ಸೇಮ್ ಬ್ರೆಡ್ ತಿಂದಂಗೆ ಆಗಿರುತ್ತೆ, ಅಷ್ಟು ಸಾಫ್ಟ್ ಆಗಿರುತ್ತೆ. ಬಾಯಲ್ಲಿಟ್ಟರೆ ಕರಗುತ್ತೆ, ಇದು ಹಂಗಾಗಿದೆ. ಈ ಡಿಫ್ರೆಂಟ್ ಆಗಿರೋ ದೋಸೆನ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೂಪರ್ ಆಗಿರುತ್ತೆ. ಓಕೆ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಸಿಗುವ ಮುಂದಿನ ಎಪಿಸೋಡಲ್ಲಿ. ಬಾಯ್ ಬಾಯ್. ಟಾಟಾ.